ಪಾರ್ಟು. ಫಸ್ಟ್ ಇದು ಸೀನ್ 1 ಇದೆಯಲ್ಲ ಅದು ಇಂಟ್ರ್ ಪಾರ್ಟು. ಅವಾಗ ನಾವು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಥವಾ ಯಾವ ವಿಷಯವನ್ನು ಪಾಠ ಮಾಡ್ತಿದ್ದೀವಲ್ಲ ಅಥವಾ ಯಾವ ವಿಡಿಯೋ ಮಾಡ್ತಾಯಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲೇಕೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಸೀನ್ 1ದಲ್ಲಿ. ಇನ್ನು ಸೀನ್ 2ಗೆ ಹೋಗಿ ಇಲ್ಲಿ ಪೆನ್ ಆಪ್ಷನ್ ಇದೆ ನೋಡ್ರಿ, ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತೈತಿ. ಡಿಫಾಲ್ಟ್ ಕಲರು ಬ್ಲೂ ಕಲರ್ ಯಾವುದೋ ಒಂದು ಸೆಲೆಕ್ಟ್ ಈ ರೀತಿ ಬರಿಬೋದು. ಈಗ ಕಂಪ್ಯೂಟರ್ ಸಿಸ್ಟಮ್ ಕಲಿಬೇಕಾದ್ರೆ ಇಷ್ಟೊಂದು ಆಪ್ಷನ್ ಬರ್ತಾವೆ, ಅಬ್ಜೆಕ್ಟಿವ್ ಇದಾವೆ, ಇಂಟ್ರೊಡಕ್ಷನ್, ಕಂಪ್ಯೂಟರ್ ಇಂಟ್ರೆಸ್ಟ್ ಇದೆ, ಎವಲ್ಯೂಷನ್. ಆತ್ಮೀಯ ಸ್ನೇಹಿತರೆ, ನಾನು ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ ಮಾಡಿಕೊಂಡಂಥ ಸೆಟಪ್ಪು ಮತ್ತು ನಾನು ಬಳಸುವಂಥ ಗೆಜೆಟ್ಟು ಮತ್ತು ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ ನಾನು ಮಾಡಿಕೊಂಡಂಥ ಸೆಟಪ್ ಹೇಗಿದೆ, ಹೆಂಗೆ ಮಾಡ್ಕೋತೀನಿ ಮತ್ತು ಬಳಕೆಯಾದ ಗೆಜೆಟನ್ನು ತೋರಿಸ್ತಾ ಇದ್ದೇನೆ ನೋಡ್ರಿ. ನಾನು ಲ್ಯಾಪ್ಟಾಪನ್ನು ಬಳಸ್ತಾ ಇದ್ದೀನಿ. ಲ್ಯಾಪ್ಟಾಪದ ಹೆಸರು ಡೆಲ್ ಲ್ಯಾಟಿಟ್ಯೂಡ್ 5480 ಅಂತಂದು. ಇದೊಂದು 8 GB ರ್ಯಾಮನ್ನು ಹೊಂದೈತಿ, i7 ಪ್ರೊಸೆಸರ್ ಹೊಂದೈತಿ. ಪ್ರೊಸೆಸರು ಮತ್ತು 256 ಪ್ಲಸ್ 500 GB SSDಯನ್ನು ಹೊಂದೈತಿ. ನಾನು ಬಳಸುವಂಥ ಲ್ಯಾಪ್ಟಾಪು. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬೋಯಾ BY-M1 ಮೈಕನ್ನು ಬಳಸ್ತಾ ಇದ್ದೀನಿ. ಇದೊಂದು ವೈರ್ಡ್ ಮೈಕ್, ವೈರ್ಡ್ ಲೆವಲಿಯರ್ ಮೈಕ್ ಅಂತ. ಆಮೇಲೆ ಪೆನ್ ಟ್ಯಾಪ್ ಈಗ ಬರೀತಿದ್ದೇನಲ್ಲ, ಯಾವುದ್ರ ಸಹಾಯದಿಂದ ಅಂತಂದರೆ ಡೆಕೊಮಿನಿ 7, ಇದೊಂದು XP ಕಂಪ್ನಿಯ ಡೆಕೊಮಿನಿ 7 ಇದರಿಂದ ಬರಿತಾ ಇದ್ದೀನಿ. ಆಮೇಲೆ ವೆಬ್ ಕ್ಯಾಮ್ ಯಾವುದು ಅಂತಂದರೆ ಕ್ರಿಯೋವೋಲು ಮತ್ತು ಲಾಗಿ C270 ಅನ್ನುವಂಥ 2 ವೆಬ್ ಕ್ಯಾಮ್ ಇದೆ. ಇವು ಎರಡನ್ನು ನಾನು ಕ್ಯಾಮ್ರಾಗಿ ಬಳಸ್ತಾ ಇದ್ದೀನಿ. ಹಾಗೆ ಅಪ್ಲಿಕೇಶನ್ಸ್ ಯಾವುವು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಅಂತಂದರೆ ಲ್ಯಾಪ್ಟಾಪ್ದಲ್ಲಿ OBS ಸ್ಟುಡಿಯೋ, ಇದೊಂದು ರಿಕಾರ್ಡ್ರ್ ಪ್ಲಸ್ ಸ್ಟ್ರೀಮಿಂಗ್ ಅಪ್ಲಿಕೇಶನ್, ಸ್ಟ್ರೀಮಿಂಗ್ ಆ್ಯಪ್. ಹಾಗೆ ಎಕ್ಸರ್ನಲ್ ಪ್ಲಸ್ ಅನ್ನೋದೊಂದು ಎನೋಟೇಟರ್, PDF ಎನೋಟೇಟ್ ಮಾಡ್ತೈತಿ. ಹಾಗೆ ನಾವು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂತಹ PDF ನೋಟ್ಸು ರೆಲಿವೆಂಟ್ ಆಗಿರುವಂಥ. ಇಷ್ಟು ನಾನು ಬಳಸ್ತಾ ಇರುವಂಥ ಗ್ಯಾಜೆಟ್ಟು ಮತ್ತು ಅಪ್ಲಿಕೇಶನ್ನು. ಇವುಗಳನ್ನು ಹೇಗೆ ಸೆಟಪ್ ಮಾಡ್ಕೋಬೇಕು ಮತ್ತು ಹೇಗೆ ಎಜುಕೇಷ್ನಲ್ ವಿಡಿಯೋ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ಲ್ಯಾಪ್ಟಾಪಿಗೆ ಹೋಗಿ ಲ್ಯಾಪ್ಟಾಪ್ದಲ್ಲಿರುವಂಥ ಅಪ್ಲಿಕೇಶನ್ ಯಾವುದು, OBS ಸ್ಟುಡಿಯೋ, ಎಕ್ಸರ್ನಲ್ ಪ್ಲಸ್ಸು ಮತ್ತು ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂಥ PDF ನೋಟ್ಸ್ ಇದಾವೆ. ಮೊದಲಿಗೆ ನಾನು OBS ಸ್ಟುಡಿಯೋನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ಡಿಫಾಲ್ಟಾಗಿ ಸೀನ್ 1 ಇದೆ ರೀ, ನಾವು ಸೀನ್ 2 ಕ್ರಿಯೇಟ್ ಮಾಡ್ಕೊಂಡ. ಹೇಗೆ ಅಂತಂದರೆ ಸೀನ್ ಸೆಕ್ಷನ್ದಲ್ಲಿ ಕೆಳಗಡೆ ಬಂದಾಗ ಇಲ್ಲಿ ಪ್ಲಸ್ ಬಟನ್ ಕಾಣಿಸ್ತೈತಿ, ಇದು ಆ್ಯಡ್ ಸೀನ್ ಅಂತ ಬಂತು ನೋಡ್ರಿ. ಕರ್ಸರನ್ನು ಪ್ಲಸ್ ಬಟನಲ್ಲಿ ಇಟ್ಟಾಗ ಅಲ್ಲಿ ಆ್ಯಡ್ ಸೀನ್ ಅಂತ ಬಂತು, ಅದನ್ನು ಕ್ಲಿಕ್ ಮಾಡಿರಿ, ಸೀನ್ 2 ಬಂತು. ಈಗ ಸೀನ್ 1 ಸೆಲೆಕ್ಟ್ ಮಾಡಿಕೊಡ್ರಿ, ಸೋರ್ಸ್ ಸೆಕ್ಷನಿಗೆ ಬರ್ರಿ, ಬಂದು ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿರಿ. ಅವಾಗ ಇಷ್ಟೊಂದು ಸೋರ್ಸಸ್ ಅದಾವೆ. ಇಷ್ಟು ಸೋರ್ಸಸ್ ಬಗ್ಗೆ ಚಿಂತೆ ಮಾಡೋದು ಅವಶ್ಯ ಇಲ್ಲ. ನಮಗೆ ಉಪಯೋಗ ಬರುವಂಥ ಸೋರ್ಸಸ್ ಯಾವುವು ಅಂತಂದರೆ ವಿಡಿಯೋ ಕ್ಯಾಪ್ಚರ್ ಡಿವೈಸು, ಆಮೇಲೆ ಆಡಿಯೋ ಇನ್ಪುಟ್ ಕ್ಯಾಪ್ಚರು, ಆಮೇಲೆ ಟೆಕ್ಸ್ಟ್ ಬರ್ತೈತಿ, ಮೀಡಿಯಾ ಸೋರ್ಸ್ ಬರ್ತಾವೆ, ಆಮೇಲೆ ವಿಂಡೋ ಕ್ಯಾಪ್ಚರು, ಡಿಸ್ಪ್ಲೇ ಕ್ಯಾಪ್ಚರು. ಇವು ಹೆಚ್ಚು ಬಳಕೆಗೆ ಬರೋದು. ಮೊದಲಿಗೆ ನಾನೇನು ಮಾಡ್ತೀನಿ, ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಆ್ಯಡ್ ಮಾಡ್ತೀನಿ.
ಓಕೆ ಕೊಟ್ಟೆ. ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತಂದರೆ ಮೈಕ್. ನಾನು ಬಳಸುವಂಥ ಮೈಕ್ ಯಾವುದು ಅಂತಂದರೆ ಬೋಯಾ BY-M1. ಅದನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಆವಾಗ ಬೋಯಾ BY-M1 ಅಂತ ಸಿಗೋದಿಲ್ಲ, ಅದು ಜಾಕ್ ಮೈಕ್ ಆಗೈತೆ. ಆದ್ದರಿಂದ ಇಲ್ಲಿ ಜಾಕ್ ಮೈಕ್ ಅಂತ ತೋರಿಸ್ತೈತಿ. ಓಕೆ ಕೊಟ್ಟೆ. ಅವಾಗ ನೋಡ್ರಿ ಇಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಆ್ಯಡ್ ಮಾಡಿದ್ನಲ್ಲ, ಇಲ್ಲಿ ಸೌಂಡ್ ವೇವ್ಸು ಬ್ಲಿಂಕ್ ಆಗ್ತಾಯಿದೆ ನೋಡ್ರಿ. ಹಲೋ 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 ಹಲೋ. ಈಗ ಮೈಕ್ ಆ್ಯಡ್ ಮಾಡಿದೆ. ನಂತರ ಮತ್ತು ಸೋರ್ಸಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿರಿ. ಅವಾಗ ಆ್ಯಡ್ ಸೋರ್ಸ್ ಅಂತ ಬಂತು. ಕ್ಲಿಕ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡೋಣ. ನಾ ಯಾವ ವೆಬ್ ಕ್ಯಾಮ್ ಬಳಸ್ತಾ ಇದ್ದೇನೆ ಅಂತಂದರೆ ಕ್ರಿಯೋವೋಲು ಮತ್ತು ಲಾಗಿ C270 ಅನ್ನುವಂಥ 2 ವೆಬ್ ಕ್ಯಾಮನ್ನು ಬಳಸ್ತಾ ಇದ್ದೀನಿ. ಅವಾಗ ಇಲ್ಲಿ ಡಿವೈಸ್ ಅಂತಿದೆಯಲ್ಲ, ಅಲ್ಲಿ ಅದರ ಮುಂದ್ಗಡೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಡ್ರಿ ಕ್ರಿಯೋವೋಲ್ ಅಂತಂದು. ಯಾಕಂದರೆ ಇದು ಲ್ಯಾಪ್ಟಾಪಿಗೆ ಜೋಡಿಸಿದ್ದೀನಿ. ಆಮೇಲೆ ಇದನ್ನು ರೀಸೈಜ್ ಮಾಡ್ಕೋಬೇಕು. ರೀಸೈಜ್ ಹೇಗೆ ಮಾಡ್ಕೊ ಅನ್ನೋದು ಗೊತ್ತಿದೆ ನಿಮಗೆ. ಈಗ ಸ್ಕ್ರೀನ್ ಮೇಲೆ ಇದನ್ನು ಕ್ಲಿಕ್ ಮಾಡಿದರೂ ಸಿಲೆಕ್ಟ್ ಆಕತಿ, ಇಲ್ಲಾಂದರೆ ಸೋರ್ಸಿಗೆ ಬಂದು ವಿಡಿಯೋ ಕ್ಯಾಪ್ಚರ್ ಮಾಡಿದರೂ ಸಿಲೆಕ್ಟ್ ಆಕತಿ. ಇವಾಗ ರೀಸೈಜ್ ಮಾಡೋಣ. ಕೀಬೋರ್ಡಿಗೆ ಹೋಗಿ ಕೀಬೋರ್ಡಲ್ಲಿರುವಂಥ ಅಲ್ಟ್ ಪ್ರೆಸ್ ಮಾಡಿ ಮೌಸದ ಲೆಫ್ಟ್ ಬಟನನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿರಿ. ಇಷ್ಟು ಬಂತು. ಮತ್ತು ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸಿಲೆಕ್ಟ್ ಮಾಡಿಕೊಡ್ರಿ. ಮತ್ತು ಕೀಬೋರ್ಡಲ್ಲಿರುವಂಥ ಅಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸದ ಲೆಫ್ಟ್ ಬಟನನ್ನು ಹಿಡ್ಕೊಂಡು ಮತ್ತೆ ಡ್ರ್ಯಾಗ್ ಮಾಡಿರಿ. ಇಷ್ಟಾಯಿತು. ಸಿಮ್ಲರಾಗಿ ಮತ್ತೆ ಡ್ರ್ಯಾಗ್ ಮಾಡಿರಿ, ಮತ್ತೆ ಡ್ರ್ಯಾಗ್ ಮಾಡಿರಿ. ಈಗ ಸ್ಕ್ರೀನ್ನಲ್ಲಿ ಫಿಟ್ ಮಾಡಿರಿ. ಫಿಟ್ಟು ಸ್ಕ್ರೀನ್ ಮಾಡ್ಬೋದು. ನಾನು ಡ್ರ್ಯಾಗ್ ಮಾಡಿ ಫಿಟ್ ಮಾಡ್ತೀನಿ ರೀ. ಎಷ್ಟು ಮಾಡಿದೆ. ಮತ್ತು ಅಲ್ಟ್ ಪ್ರೆಸ್ ಮಾಡಿ ಇದನ್ನು ಈ ರೀತಿ ಮಾಡಿ ಇದೇ ವಿಡಿಯೋದಲ್ಲೇ ನಾವೇನು ಮಾಡೋದು, ಬ್ಯಾಕ್ಗ್ರೌಂಡ್ ಹೆಂಗೆ ರಿಮೂವ್ ಮಾಡೋದು ಅನ್ನೋದನ್ನು ತಿಳ್ಕೊಂಬಿಡೋಣ. ಈಗ ಇಲ್ಲಿ ಗ್ರೀನ್ ಸ್ಕ್ರೀನ್ ಇದೆಯಲ್ಲ, ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋಣ. ಅವಾಗ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಿಲ್ಟರ್ಸ್ ಅಂತ ಬರ್ತೈತೆ ನೋಡ್ರಿ. ಇಲ್ಲಿ ಪ್ರಾಪರ್ಟೀಸು, ಫಿಲ್ಟ್ರು, ಡಿಆಕ್ಟಿವೇಟ್ ಅಂತ ಇದೆ. ಇಲ್ಲಿ ಫಿಲ್ಟ್ರನ್ನ ಕ್ಲಿಕ್ ಮಾಡಿ ಇಫೆಕ್ಟ್ ಫಿಲ್ಟರ್ಸ್ ಅಂತ ಬಂತು. ಆವಾಗ ಓಪನ್ ಸ್ಪೇಸಲ್ಲಿ ಕರ್ಸರ್ ಇಟ್ಟು ಮೌಸದ ರೈಟ್ ಬಟನ್ ಕ್ಲಿಕ್ ಮಾಡಿ ಆ್ಯಡ್ ಅಂತ ಬಂತು. ಒಂದು ಕ್ರೋಮಾ ಕೀಯನ್ನು ಆ್ಯಡ್ ಮಾಡಿರಿ. ಓಕೆ ಕೊಡ್ರಿ. ಆವಾಗ ಸಂಪೂರ್ಣ ರಿಮೂವ್ ಆಗಲಿಲ್ಲ. ಆವಾಗ ಇಲ್ಲಿ 3 ಆಪ್ಷನ್ ಇರ್ತಾವೆ ನೋಡ್ರಿ. ಸಿಮ್ಲ್ಯಾರಿಟಿ, ಸ್ಮೂತ್ನೆಸ್ಸು, ಕೀ ಕಲರ್, ಸ್ಪಿಲ್ ರಿಡಕ್ಷನ್ ಅಂತಿದೆ. ಇವನ್ನ ಡೀಲ್ ಮಾಡಿಕೊಡ್ರಿ. ಆಮೇಲೆ ಸಿಮ್ಲ್ಯಾರಿಟಿಯನ್ನು ಇನ್ಕ್ರೀಸ್ ಮಾಡಿರಿ. ಓಕೆ ಕೊಡ್ರಿ. ಮುಗೀತು. ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ವಿ. ಬ್ಯಾಕ್ಗ್ರೌಂಡನ್ನು ರಿಮೂವ್ ಆದಮೇಲೆ ಇದಕ್ಕೆ ಒಂದು ಇಮೇಜನ್ನು ಹಾಕೋಣ. ಆವಾಗ ಮತ್ತೆ 2 ಸೋರ್ಸಿಗೆ ಬಂದು ಇಮೇಜ್ ಬದಲಿ ಕಲರ್ ಸೋರ್ಸಸನ್ನು ಹಾಕೋಣ. ಪ್ಲಸ್ ಇಲ್ಲಿ ಕಲರ್ ಸೋರ್ಸ್ ಅಂತಿದೆ ನೋಡ್ರಿ, ಕ್ಲಿಕ್ ಮಾಡಿರಿ. ಓಕೆ ಕೊಡ್ರಿ. ಬ್ಯಾಕ್ಗ್ರೌಂಡು ಡಿಫಾಲ್ಟಾಗಿ ವೈಟ್ ಕಲರ್ ಇದೆ, ಅದನ್ನು ಹಾಕಿದೆ. ಇದನ್ನು ಹಿಡ್ಕೊಂಡು ಕೆಳಗಡೆ ಬರ್ರಿ. ಈ ರೀತಿ ಬಂತು. ಇವಾಗ ನೀವು ಇನ್ನೂ ಇದನ್ನು ಬೇರೆ ಕಲರ್ ಚೂಸ್ ಮಾಡ್ಕೋಬೋದು. ಮತ್ತು ಕಲರ್ ಸೋರ್ಸಿಗೆ ಹೋಗಿ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಕಲರ್ ಅಂತಿದೆ ನೋಡ್ರಿ, ಮಾಡಿ ನಾನು ಈ ಬ್ರೌನ್ ಕಲರ್ ತೊಗೊತೇನೆ ನೋಡ್ರಿ. ಇದು ನೀರ್ಲಿ ಕಲರ್. ನಿಮ್ಗೆ ಇಷ್ಟವಾದ ಕಲರನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ನಾನು ಇದನ್ನು ಮಾಡಿದ್ದೇನೆ. ಎಷ್ಟು. ಆಮೇಲೆ ಈಗ ಸೀನ್ 1ಗೆ ಆಯಿತು. ಸೀನ್ 2ಗೆ ಬರೋಣ. ಸೀನ್ 2ಗೆ ಬಂದು ಮತ್ತೆ ನಾವು ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಹಾಕೋಣ. ಮೈಕ್ ಆ್ಯಡ್ ಮಾಡೋಣ. ಬೇರೆ ಮೈಕ್ ಇದ್ದರೂ ಹಾಕ್ಬೋದು. ಈಗ ನಾನು ಒಂದೇ ಮೈಕನ್ನು ಕನೆಕ್ಟ್ ಮಾಡಿದ್ದೀನಿ. ಯಾವುದು ಅಂತಂದರೆ ಜಾಕ್ ಮೈಕ್, ಬೋಯಾ ಕಂಪ್ನಿದು. ಓಕೆ ಕೊಟ್ಟೆ. ಆ್ಯಡ್ ಆಯಿತು. ಮತ್ತು ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಹಾಕೋಣ.
ಮಾಡಿ ಲಾಜಿ C270 HD ವೆಬ್ ಕ್ಯಾಮ್ ಅಂತಿದೆ, ಇದು ಮಾಡೋಣ. ಇದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಇದಕ್ಕೆ ಮಾಸ್ಕ್ ಹಾಕೋದನ್ನು ಹಾಕ್ತೀನಿ ನೋಡ್ರಿ. ಹೇಗೆ ಹಾಕೋದು ಅಂತಂದರೆ, ನಾನು ಒಂದು ಪ್ಲಗ್ಗಿನನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದು ಯಾವುದು ಪ್ಲಗ್ಗಿನ್ ಅಂತಂದರೆ ತೋರಿಸ್ತೀನಿ ನೋಡ್ರಿ. ಈಗ ವಿಡಿಯೋ ಕ್ಯಾಪ್ಚರನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಮೌಸದ ರೈಟ್ ಬಟನ್ ಕ್ಲಿಕ್ ಮಾಡಿ ಫಿಲ್ಟರ್ಸ್ಗೆ ಬರ್ರಿ. ಬಂದು ಇಲ್ಲಿ ಓಪನ್ ಸ್ಪೇಸ್ದಲ್ಲಿ ಮೌಸದ ರೈಟ್ ಬಟನ್ ಕ್ಲಿಕ್ ಮಾಡಿರಿ, ಆ್ಯಡ್ ಅಂತ ಬಂತು. ಅಡ್ವಾನ್ಸ್ಡ್ ಮಾಸ್ಕ್ ಅಂತಿದೆ ನೋಡ್ರಿ, ಓಕೆ ಕೊಡ್ರಿ. ಕೊಟ್ಟು ಡಿಫಾಲ್ಟಾಗಿ ಶೇಪ್ ತೊಗೊಂಡಿದೆ. ಯಾವ ಶೇಪ್ ಅಂದರೆ ರೆಕ್ಟ್ಯಾಂಗಲ್. ನಾವು ಅದನ್ನು ಸರ್ಕಲ್ ಮಾಡಿಕೊಂಡು ಮತ್ತು ರೆಕ್ಟ್ಯಾಂಗಲ್ ಕಾಣಾಗ್ತೈತಿ. ಯಾಕಂದರೆ ಇಲ್ಲಿ ರೇಡಿಯಸನ್ನು ಕಡಿಮೆ ಮಾಡಿಕೊಂಡು ಇಲ್ಲಿ ಸೆಂಟರ್ ಎಕ್ಸ್ ಸೆಂಟರ್ ವೈ ಅಂತಿದೆ. ಮೇಲ್ಗಡೆ ಸೆಂಟರ್ ಎಕ್ಸನ್ನು ಈ ಥರ ಇದು ಮಾಡಿದೆ. ಸ್ವಲ್ಪ ಮೇಲೆ ಜಾಸ್ತಿ ಸ್ಪೇಸ್ ಕಾಣಿಸ್ತಾ ಇದೆಯಲ್ಲ, ಆವಾಗ ಸೆಂಟರ್ ವೈಯನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿರಿ. ಈಗೇನು ಮಾಡಿದ್ವಿ, ನಾವು ಒಂದು ವೆಬ್ ಕ್ಯಾಮಿಗೆ ಮಾಸ್ಕನ್ನು ಹಾಕಿದ್ವಿ. ಮಾಸ್ಕ್ ಹಾಕೋದು ಗೊತ್ತಾಯ್ತಾ? ಇದನ್ನು ಒಂದು ಕಾರ್ನರಲ್ಲಿ ಇಟ್ಕೋಣ. ಆಮೇಲೆ ಇನ್ನು ಇಲ್ಲಿ ಪ್ಲಸ್ ಬಟನ್ ಆ್ಯಡ್ ಸೋರ್ಸಿಗೆ ಬಂದು ಪ್ಲಸ್ ಬಟನ್ ಕ್ಲಿಕ್ ಮಾಡಿ ವಿಂಡೋ ಕ್ಯಾಪ್ಚರನ್ನು ಆ್ಯಡ್ ಮಾಡೋಣ. ಓಕೆ ಕೊಟ್ಟು ಓಕೆ ಮಾಡಿರಿ. ಆಮೇಲೆ ಇದನ್ನು ಏನು ನಾವು OBS ಸ್ಟುಡಿಯೋನ ಮಿನಿಮೈಸ್ ಮಾಡಿಕೊಂಡು ಇಲ್ಲೇನು ಕಂಪ್ಯೂಟರ್ ನೋಟ್ಸ್ ಇದಾವಲ್ಲ ಅದನ್ನು ಓಪನ್ ಮಾಡಿಕೊಂಡು ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅದನ್ನು ನೋಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು, ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಓಪನ್ ವಿತ್ ಎಕ್ಸರ್ನಲ್ ಪ್ಲಸ್ ಅಂತ ಇದೆ ನೋಡ್ರಿ. ಇಷ್ಟು ಬಂತು. ಸ್ವಲ್ಪ ಸೈಜ್ ಇಷ್ಟು ಮಾಡ್ಕೊಂಡೀನಿ. ಇನ್ನು ಮತ್ತು OBS ಸ್ಟುಡಿಯೋನ ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲೇನು ವಿಂಡೋ ಕ್ಯಾಪ್ಚರ್ ಇದೆಯಲ್ಲ ಅದನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ವಿಂಡೋಗೆ ಬಂದು ಅದರ ಮುಂದ್ಗಡೆ ಇರೋದ್ರಿಂದ ಚಿಹ್ನೆ ಮೇಲೆ ಮಾಡಿ ಎಕ್ಸರ್ನಲ್ ಪ್ಲಸ್ ಅಂತಿದೆ ನೋಡ್ರಿ. ಓಕೆ ಕೊಟ್ಟು ಇದನ್ನು ರಿಸೈಜ್ ಮಾಡಿಕೊಡ್ರಿ. ರಿಸೈಜ್ ಮಾಡೋದು ಗೊತ್ತಿದೆಯಲ್ಲ, ಆಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸದ ಲೆಫ್ಟ್ ಬಟನ್ನಿಂದ ಹಿಡಿದು ಡ್ರ್ಯಾಗ್ ಮಾಡಬೇಕು. ಮಾಡಿಕೊಂಡು ಸ್ಕ್ರೀನಿಗೆ ಫಿಟ್ ಮಾಡಿದೆ. ಈಗ ಸ್ಕ್ರೀನಿಗೆ ಫಿಟ್ ಆಯಿತು. ಆಮೇಲೆ ವಿಡಿಯೋ ಕ್ಯಾಪ್ಚರ್ ಇದೆಯಲ್ಲ, ಇದೇನಾಯಿತು ಕೆಳಗಡೆ ಹೋಯ್ತು. ಇದನ್ನು ಮೇಲ್ಗಡೆ ತರಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ ಯಾರೋ ಐತೆ ನೋಡ್ರಿ, ಇಲ್ಲಿ ಮೂವ್ ಸೋರ್ಸ್ ಅಪ್ ಅಂತಿದೆ, ಕ್ಲಿಕ್ ಮಾಡಿರಿ. ಮೇಲ್ಗಡೆ ಬಂತು. ಸಣ್ಣ ಸೈಜ್ ಮಾಡಿಕೊಡ್ರಿ. ಮಾಡಿಕೊಂಡು ಈಗ ನಾವು ಪಾಠ ಮಾಡಲಿಕ್ಕೆ ರೆಡಿ ಆಯಿತು. ಈಗ ಸೀನ್ 1ದಲ್ಲಿ ಈ ರೀತಿ ಕಾಣಿಸ್ತೈತಿ, ಆಮೇಲೆ ಸೀನ್ 2ದಲ್ಲಿ ಈ ರೀತಿ ಕಾಣಿಸ್ತೈತಿ. ನೋಡಿರಿ ಏನು ಡಿಫ್ರೆನ್ಸ್ ಇದೆ ನೋಡ್ರಿ. ಇಲ್ಲಿ 16:9 ರೇಷಿಯೋದಲ್ಲಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ವೆಬ್ ಕ್ಯಾಮ್ ಕಾಣಿಸ್ತಾ ಇದೆ ನಮಗೆ. ಆಮೇಲೆ ಸೀನ್ 2ಗೆ ಬಂದಾಗ 16:9 ರೇಷಿಯೋದಲ್ಲಿ PDF ನೋಟ್ಸನ್ನು ಪಾಠ ಮಾಡಲಿಕ್ಕೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವೆಬ್ ಕ್ಯಾಮಿಗೆ ನಾನು ರೌಂಡ್ ಶೇಪು ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತೈತಲ್ಲ. ಅವಾಗ ಈ ರೀತಿ ಪಾಠ ಮಾಡ್ಕೋಬೋದು. ಆಮೇಲೆ ಸೀನ್ 1ದಿಂದ ಸೀನ್ 2ಗೆ ಮೂವ್ ಆಗಲಿಕ್ಕೆ ನಾನು ಮೂವ್ ಟ್ರಾನ್ಸಿಷನನ್ನು ಬಳಸಿದ್ದೀನಿ. ಈ ರೀತಿ ಪಾಠ ಮಾಡ್ಕೋಬೋದು. ಈಗ ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡ್ತೀನಿ ನೋಡ್ರಿ.
ಮಾಡಿಕೊಂಡು ಔಟ್ಪುಟ್ ಯಾವ ರೀತಿ ಬರ್ತೈತೆ ಅನ್ನೋದನ್ನು ನೋಡ್ಕೊಂಡು ಆಮೇಲೆ ಇದು ಬರೆಯೋದು ಹೆಂಗೆ ಅಂತಂದರೆ ಈಗ ಸ್ಟಾರ್ಟ್ ರೆಕಾರ್ಡ್ ಮಾಡೇವೆ ಎಕ್ಸರ್ನಲ್ ++ಅನ್ನು ಓಪನ್ ಮಾಡಿಕೊಡ್ರಿ. ಮಾಡಿಕೊಂಡು ಇಲ್ಲಿ ಪೆನ್ ಆಪ್ಷನ್ ಇದೆ ನೋಡ್ರಿ, ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರ್ತೈತಿ. ಡಿಫಾಲ್ಟ್ ಕಲರು ಬ್ಲೂ ಕಲರ್ ಯಾವುದೋ ಒಂದು ಸೆಲೆಕ್ಟ್ ಈ ರೀತಿ ಬರಿಬೋದು. ಈಗ ಕಂಪ್ಯೂಟರ್ ಸಿಸ್ಟಮ್ ಕಲಿಬೇಕಾದ್ರೆ ಇಷ್ಟೊಂದು ಆಪ್ಷನ್ ಬರ್ತಾವೆ. ಅಬ್ಜೆಕ್ಟಿವ್ ಇದಾವೆ, ಇಂಟ್ರೊಡಕ್ಷನ್, ಕಂಪ್ಯೂಟರ್ ಇಂಟ್ರೆಸ್ಟ್ ಇದೆ, ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಬೇಕು, ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರು, ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸು, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಕಂಪ್ಯೂಟರು, ಸಿಮಿಲಾರಿಟಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ಹ್ಯೂಮನ್, ಆಮೇಲೆ ಕಂಪ್ಯೂಟರ್ ಸಿಸ್ಟಮು, ಆಮೇಲೆ ಕಾಂಪೋನೆಂಟ್ಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮು, ಸಮರಿ, ಚೆಕ್, ಆಮೇಲೆ ಕ್ವಶನ್ಸು, ಸಜೆಸ್ಟೆಡ್ ಟ್ರೇಡಿಂಗ್. ಇಷ್ಟು ಕಲ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಗೊತ್ತಾಗತ್ತೆ. ಈ ರೀತಿ ನಾವು ಎಜುಕೇಷ್ನಲ್ ವಿಡಿಯೋ ಮಾಡಲಿಕ್ಕೆ ಮಾಡ್ಕೊಂತ ಸೆಟಪ್ ಇದು. ಇದನ್ನು ಸ್ಟಾಪ್ ರೆಕಾರ್ಡಿಂಗ್ ಮಾಡ್ತೇನೆ ನೋಡ್ರಿ. ಮಾಡಿಕೊಂಡೆ ಇದನ್ನು ಔಟ್ಪುಟ್ ಹೆಂಗೆ ಬರ್ತದೆ ನೋಡ್ರಿ. ಇದನ್ನು ಓಪನ್ ಮಾಡಿಕೊಳ್ರಿ. ಔಟ್ಪುಟ್ ಯಾವ ರೀತಿ ಬರ್ತದೆ ಅನ್ನೋದನ್ನು ನೋಡ್ಕೊಂಡು ಆಮೇಲೆ ಇದು ಬರೋದು ಹೆಂಗೆ ಅಂತಂದರೆ ಈಗ ಸ್ಟಾರ್ಟ್ ರೆಕಾರ್ಡ್ ಮಾಡೇವಿ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಗೆಜೆಟ್ಸನ್ನು ಮತ್ತು ಅಪ್ಲಿಕೇಶನನ್ನು ಬಳಸ್ಕೊಂಡು ಈ ರೀತಿ ಸೆಟಪ್ ಮಾಡಿಕೊಂಡು ಎಜುಕೇಷ್ನಲ್ ವಿಡಿಯೋನ ತಯಾರು ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಎಸ್ಪೆಷಲಿ ಶಿಕ್ಷಕರಿಗಾಗಿ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೋದೇನಂತಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.